ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತವನ್ನು ತಿಳಿಸುತ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಿಮ್ಮ ನೆಚ್ಚಿನ ಧಾರಾವಾಹಿಯಾದ ನೀನಾದೇನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆ ಏನು ನಡೀತಿದೆ ಎಂಬುದನ್ನು ಟಿವಿ ಮುಂಚೆವೇ ನಮ್ಮ ಚಾನಲ್ನಲ್ಲಿ ನೋಡಬಹುದಾಗಿದೆ. ವೇದಾಳು ನದಿಯ ದಂಡೆಯ ಹತ್ರ ಬಂದು ನಡೆದೋದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಯೋಚನೆ ಮಾಡ್ತಿರ್ತಾಳೆ. ವೇದಾಳು ಮತ್ತೆ ಹೇಳ್ತಾಳೆ, ಹೇಗಾದರೂ ಮಾಡಿ ವಿಕ್ರಮ್ನ ನಾಯಕರ ಸಹವಾಸ ಬಿಡಿಸ್ಬೇಕಂತಂದು ನಾನು ಸಾಯೋ ಥರ ನಾಟಕ ಮಾಡಿದೆ. ಆದರೂ ಆ ಪ್ಲ್ಯಾನ್ ಕೂಡ ವೇಸ್ಟ್ ಆಯ್ತಲ್ಲ, ಎಷ್ಟು ಹೇಳಿದ್ರು ಇವನಿಗೆ ಬುದ್ಧಿ ಬರಲಿಲ್ಲ ಅಂತ ವೇದಾಳು ಅಳ್ತಾ ಇರ್ತಾಳೆ. ನಂತರ ವೇದಾಳು ಅಲ್ಲಿಂದ ಹಿಂತಿರುಗುವಾಗ ಕಾಲು ಜಾರಿ ನೀರಕ್ಕೆ ಬೀಳ್ತಾಳೆ. ಆದರೂ ಅಲ್ಲಿ ಯಾರೂ ಇರಲ್ಲ. ವೇದಾಳು ನೀರಲ್ಲಿ ಮುಳುಗೋಗ್ತಾಳೆ. ನಂತರ ಅಂಬುಜಾ ಮತ್ತು ಅವರ ಅತ್ತೆ ಕೂಡ ವೇದಾಳನ್ನು ನೋಡೋಕ್ಕೆ ಹೋಗ್ತಿರ್ತಾರೆ. ಆಗ ಅವ್ರ ಗಂಡ ಸತ್ಯಮೂರ್ತಿ ಅವರು ಫೋನ್ ಮಾಡಿ ಎಲ್ಲಿ ಹೋಗ್ತಿದ್ದೀರಾ ಅಂತಂದು ಮನೇಲಿ ಯಾರು ಕಾಣ್ತಾ ಇಲ್ಲ ಅಂತ ಫೋನ್ ಮಾಡ್ತಾಳೆ. ಅದಕ್ಕೋಸ್ಕರ ಅಂಬುಜಾ ಅವರು ಹೇಳ್ತಾರೆ, ಇಲ್ಲ ನಾನು ವೇದನ ನೋಡ್ಕೊಂಬರೋಕೆ ಹೋಗ್ತಿದ್ವಿ, ನೀವು ಕೂಡ ಬರಲ್ಲಂದು ನಮಗೆ ಹಿಂಸೆ ಕೊಡಬೇಡ್ರಿ ಅಂತ ಹೇಳ್ತಾಳೆ. ನಂತರ ಅದಕ್ಕೋಸ್ಕರ ಅವ್ರ ಅತ್ತೆ ಕೈಯಕ್ಕೆ ಫೋನ್ ಕೊಟ್ಟು, ನಾವು ಬರೋದಿಲ್ಲ, ಸದ್ಯ ವೇದಾಳನ್ನು ನೋಡ್ಕೊಂಬರೋಕೆ ಹೋಗ್ತಿದ್ದೀವಿ, ಫೋನ್ ಕಟ್ ಮಾಡು ಅಂತ ಅವ್ರ ಮಗನಿಗೆ ಅವ್ರ ತಾಯಿಯವರು ಹೇಳ್ತಾರೆ. ನಂತರ ವಿಕ್ರಮ್ ಆ ಸ್ಥಳಕ್ಕೆ ಬರ್ತಾನೆ. ಆದರೆ ಏನು ಮಾಡಬೇಕು, ವೇದಾಳು ಅಷ್ಟೊತ್ತಿಗೆಲ್ಲ ಮುಳುಗೋಗಿರ್ತಾಳೆ. ನಂತರ ವೇದ ಅಂತ ಕೂಗಿದ್ರು ವೇದಾಳು ಅಲ್ಲಿಂದ ಎದ್ದೇಳಲ್ಲ, ಏಕೆಂದರೆ ನೀರಲ್ಲಿ ಮುಳುಗಿರೋ ಥರ ಇರ್ತಾಳೆ. ನಂತರ ಅಲ್ಲಿಂದ ವಿಕ್ರಮ್ ಹೊರಡ್ತಾನೆ. ನಂತರ ವಿಕ್ರಮ್ ಹೇಳ್ತಾನೆ, ಏಕೆ ನಾನು ಒಬ್ಬನೇ ಬಿಟ್ಟು ಬಿಟ್ಟಲ್ಲ ಅಂತಂದು ಹೇಳ್ತಾನೆ. ಅದಕ್ಕೋಸ್ಕರ ವೇದಾಳು ನೀರಲ್ಲಿ ಬಿದ್ದಿರ್ತಾಳೆ. ಆಗ ಯಾಕೆ ಹಿಂಗೆ ಮಾಡಿದೆ, ಈ ರೀತಿ ಮಾಡಿದೆ ಅಂತ ಬೇತಾಳನ್ನು ಬೈತಿರ್ತಾನೆ. ಆಗ ಸಮಯಕ್ಕೆ ವೆಂಕಿ ಮತ್ತು ಅವರನ್ನ ವಿಷ್ಣು ವೇದಾಳನ್ನು ಫೋಟೋ ಹಿಡ್ಕೊಂಡು ಹುಡುಕ್ತಿರ್ತಾರೆ. ಆಗ ವೇದಾಳು ಯಾರಿಗೂ ಸಿಗೋದಿಲ್ಲ. ನಂತರ ಮನೆಯಲ್ಲಿ ಅವ್ರ ಅತ್ತೆಯವರು ಪ್ರಾರ್ಥನೆ ಮಾಡ್ತಿರ್ತಾರೆ, ಹೇಗಾದರೂ ಮಾಡಿ ಸಿಗೋ ಥರ ಮಾಡೋ ದೇವ್ರೆ ಅಂತಂದು ಪ್ರೀತಿ ಮಾಡಿ ನಮ್ಮ ಮನೆ ಎಲ್ಲ ಬಿಟ್ಟು ಇಲ್ಲಿಗೆ ಬಂದವಳು 3 ಗಂಟೆಗೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟವಳು ಅಂತಂದು ಅವರ ಅತ್ತೆಯವರು ಅಳುತ್ತಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾರೆ. ನಂತರ ವೆಂಕಿ ಮತ್ತು ವಿಷ್ಣು ಎಲ್ಲ ಹುಡುಕಾಡಿ ಮನೆಗೆ ಹಿಂತಿರುಗ್ತಾರೆ. ಹಿಂತಿರುಗಿ ಕೂಡ ಹೊಸವರು ಕೇಳ್ತಾರೆ, ಏನು ವಿಕ್ರಮ್ ಮತ್ತು ವೇದಾಳು ಸಿಕ್ಕರ ಅಂತಂದು ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಏನೂ ಸಿಕ್ಕಲಿಲ್ಲ, ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಅಂತಂದು ಉತ್ತರಿಸ್ತಾರೆ. ನಂತರ ವೆಂಕಿ ಮತ್ತು ಅವ್ರ ವಿಷ್ಣು ಅವರಮ್ಮ ಬಂದು ವೇದ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ವೇದಾಳು ಸಿಗಲಿಲ್ಲಮ್ಮ ಅಂದ ಕೂಡಲೇ ಜಯ ಅವರು ಹೋಗಿ ದೇವ್ರ ಹತ್ರ ಮತ್ತೆ ಪ್ರಾರ್ಥನೆ ಮಾಡಲು ಶುರು ಮಾಡ್ತಾಳೆ. ನಂತರ ಹೊಸವರು ಅವ್ರ ಗಂಡನಿಗೆ ಕೇಳ್ತಾರೆ, ಎಲ್ಲಾದರೂ ಅವರು ಸಂಬಂಧಿಕರ ಮನೇಲಿ ಇರ್ಬೋದಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ಇಲ್ಲಿ ಯಾರಂತ ಪರಿಚಯ ಇದ್ದಾರಮ್ಮ ಅಂತ ಹೇಳ್ತಾನೆ. ನಂತರ ಜಗನ್ನಾಥ್ ಮೇಷ್ಟ್ರು ಕೂಡ ಹೇಳ್ತಾರೆ, ಒಂದೊಮ್ಮೆ ಏನಾದರೂ ಅವ್ರ ತವ್ರ ಮನೆ ಹೋಗಿರ್ಬೋದಾ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದೇ ಸಮಯಕ್ಕೆ ವೇದಾಳ ಅಜ್ಜಿ ಮತ್ತು ಅವ್ರ ತಾಯಿ ಅಂಬುಜಾ ಅವರು ಅದೇ ಸಮಯಕ್ಕೆ ಬಂದು, ಏನು ನಿಮ್ಮ ಮನೆಯಲ್ಲಿ ನಮ್ಮ ವೇದ ಇಲ್ಲ ಅಂತಂದು ಕೂಡ ಒಮ್ಮೆಡಿಗೆ ಶಾಕ್ ಆಗಿಬಿಡ್ತಾರೆ. ನಂತರ ವಿಕ್ರಮ್ ವೇದಾಳ ತವ್ರ ಮನೆಗೆ ಹೋಗ್ತಾಳೆ. ಆಗ ತವ್ರ ಮನೆಗೆ ಹೋಗಿ ಅವ್ರ ಅಪ್ಪನ ಇರ್ತಾನೆ. ಆ ಕೂಡಲೇ ಬಾಗಿಲನ್ನು ಓಪನ್ ಮಾಡಿ ಹೇಳ್ತಾಳೆ. ಅದಕ್ಕೋಸ್ಕರ ಅವ್ರು ಸತ್ಯಮೂರ್ತಿ ಅವರು ಹೇಳ್ತಾರೆ, ನಾವು ಕನಸಿನಲ್ಲಿ ನೋಡಬಾರ್ದು ಅಂತ ಅಂದ್ಕೊಂಡಿರೋರು ಕಣ್ಮುಂದೆನೇ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ನಂತರ ವಿಕ್ರಮ್ ಒಳಗಡೆ ಬಂದು ಬೇತಾಳ ಅಂತ ಕೂಗ್ತಾಳೆ. ಎಷ್ಟು ಕೂಗಿದ್ರೂ ಬರೋದಿಲ್ಲ. ನಂತರ ಅವ್ರ ಅಪ್ಪ ಅವರು ಸತ್ಯಮೂರ್ತಿ ಅವರು ಯಾಕೆ ಈ ರೀತಿಯಾಗಿ ಮಾತಾಡ್ತಿದೀಯಾ ಅಂತ ಕೇಳ್ತಾಳೆ. ನಂತರ ವಿಕ್ರಮ್ ಹೇಳ್ತಾನೆ, ಇಲ್ಲ ನಿಮ್ಮ ಮನೇಲಿ ಬಂದಿದ್ದೆ ಅಂತ ಹೇಳ್ತಾನೆ. ನಂತರ ಯಾಕೆ ಸುಳ್ಳು ಹೇಳ್ತೀಯಾ ಅಂತಂದು ಸತ್ಯಮೂರ್ತಿ ಅವ್ರು ಕೇಳ್ಕೊಳ್ಳೇ, ಇಲ್ಲ ವೇದಾಳು ಸೂಸೈಡ್ ಲೆಟರ್ ಬರೆದಿಟ್ಟು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವ್ರ ಅಪ್ಪ ಸತ್ಯಮೂರ್ತಿ ಅವರು ತುಂಬ ಶಾಕ್ ಆಗ್ತಾರೆ. ನಂತರ ಸತ್ಯಮೂರ್ತಿ ಅವರು ವಿಕ್ರಮ್ನನ್ನು ನುಗ್ಗಿ ವಿಕ್ರಮ್ ಕಪ್ಪಳಕ್ಕೆ ಹೊಡೆದು, ಎಲ್ಲಿ ನನ್ನ ಮಗಳು ಎಲ್ಲಿ ಬಚ್ಚಿಟ್ಟಿದೀಯಾ ಅಂತ ವಿಕ್ರಮ್ನೇ ಸತ್ಯಮೂರ್ತಿ ಅವರು ಕೇಳ್ತಾ ಇರ್ತಾರೆ. ಆಗ ವಿಕ್ರಮ್ ಸುಮ್ಮನಿರ್ತಾನೆ. ಎಷ್ಟು ಹೇಳಿದ್ರು ಸತ್ಯಮೂರ್ತಿ ಅವರು ವಿಕ್ರಮ್ ಮಾತನ್ನು ಕೇಳ್ತಿಲ್ಲ. ನಂತರ ಅವರ ಅಮ್ಮ ಅಂಬುಜಾ ಅವರು ಎಲ್ಲರನ್ನ ಕೇಳ್ತಾರೆ, ಯಾಕೆ ನೀವು ಸುಮ್ಮನಿದ್ದೀರಲ್ಲ, ಹೇಳ್ತಾ ಇಲ್ಲಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಜಯ ಅವರು ಹೇಳ್ತಾರೆ, ಇಲ್ಲ ಹೋಗಿದ್ದಾರೆ, ಎಲ್ಲಿ ಹೇಳಿಲ್ಲಂಗೆ ಕೇಳಿಲ್ಲಂಗೆ ಹೋಗಿದ್ದಾಳೆ, ಎಲ್ಲಿ ವಿಕ್ರಮ್ ಕೂಡ ಹುಡುಕಿದ್ರು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಂತರ ಶೈಲು ಹೇಳ್ತಾಳೆ, ಎಲ್ಲ ಹೇಳೇ ಹೋಗಿರೋದು, ಅದಕ್ಕೋಸ್ಕರ ಇವರು ಇಷ್ಟಕ್ಕೊಂದು ಅಪ್ಸೆಟ್ ಆಗಿರೋದು ಅಂತ ಹೇಳ್ತಾಳೆ. ಏನಂತ ಅಂಬುಜಾ ಅವರು ಆ ಕಡೆ ತಿರುಗಿ ಕೇಳ್ತಾಳೆ. ನಂತರ ಏನು ಅಂತ ಕೇಳಿದ ಕೂಡಲೇ ವಿಷ್ಣು ಹೋಗಿ ಆ ಲೆಟ್ರನ್ನು ತಂದು ಕೊಡ್ತಾನೆ. ಆಗ ಆ ಲೆಟ್ರ್ ಓದಿ ವೇದಾಳ ಅಮ್ಮ ಅಂಬುಜಾ ಅವರು ಒಮ್ಮೆಲೆ ನೆಲಕ್ಕೆ ಕುಸಿದು ಬಿದ್ದುಬಿಡ್ತಾರೆ. ನಂತರ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ, ನೀರು ತಂದು ಕೊಡ್ರಮ್ಮ ಅಂತಂದು ನೀರು ತಂದು ಕೊಟ್ಟ ಕೂಡಲೇ ತುಂಬ ಅಳಲು ಶುರು ಮಾಡ್ತಾಳೆ ಅಂಬುಜಾ ಅವರು. ನಂತರ ಅವ್ರ ಅಮ್ಮ ಅಂಬುಜಾ ಅವರು ಕೂಡ ಹೇಳ್ತಾರೆ, ಹೆಣ್ಣಿಗೆ ಆಟ ಇರಬಾರ್ದು ಅಂತ, ಆಟ ಈ ಮಟ್ಟದವರೆಗೂ ಹೋಗ್ತಿತ್ತು ಅಂತ ಯಾರು ಕೂಡ ಅಂದ್ಕೊಂಡಿಲ್ಲ ಅಂತ ಹೇಳ್ತಾರೆ. ನಂತರ ಅಂಬುಜಾ ಅವರ ಅತ್ತೆಯವರು ಜಗನ್ನಾಥ ಮೇಷ್ಟ್ರು ಮತ್ತು ಜಯ ಅವ್ರನ್ನ ಬೈತಾರೆ, ನಾವು ಕೇಳೋ ಮಟ್ಟನೂ ನೀವು ಹೇಳೋದಿಲ್ಲಲ್ಲ, ಎಷ್ಟು ನಿಮಗೆ ಅಂತಂದು ಕೇಳ್ತಾಳೆ.